ನಾನು ಮನೇಲೇ ಅರಿಶಿನ ಪುಡಿ ಮಾಡ್ತೀನಿ. ಅರಿಶಿನ ಕೊನೆ ನೋಡಿ 400 ಗ್ರಾಮ್ ಇದೆ. ಇದನ್ನು ನೀರಲ್ಲಿ ನೆನೆಬೇಕು. ನೆನೆದ ಮೇಲೆ ಇದನ್ನು ಚಚ್ಚಿ ಮಿಕ್ಸಿನಲ್ಲಿ ಗ್ರೈಂಡ್ರ್ ಮಾಡ್ತೀನಿ. ಮನೇಲೇ ಆದಷ್ಟು ಅರಿಶಿನ ಪುಡಿ ಮಾಡ್ತೀನಿ, ಸ್ಟೋರಲ್ಲಿ ಜಾಸ್ತಿ ತರಿಸಲ್ಲ. ಕ್ಲೀನ್ ಮಾಡಿದ್ದೀನಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ನೋಡಿ 2 ದಿನ ಆಯಿತು ಅರಿಶಿನ ಕೊನೆ ನೆನೆಸಿದೆ. ಯಾವ ರೀತಿ ಸಾಫ್ಟಾಗಿದೆ. ಇದು ನೀರನ್ನೆಲ್ಲ ತೆಗೆದಾಕೋಣ. ಪೌಡ್ರ್ ಮಾಡಬೇಕು. ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡೋದನ್ನ ತೋರಿಸ್ತೀನಿ. ಬಿಸಿಲಲ್ಲಿ ಇಟ್ಟಿದ್ದೀನಿ. ಒಂದು 2-3 ದಿನ ಬೇಕು ಚೆನ್ನಾಗಿ ಒಣಗಬೇಕಾದ್ರೆ. ಚೆನ್ನಾಗಿ ಒಣಗಿದೆ. ಒಣಗಿದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಪುಡಿ ಆಗುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಪುಡಿ ಆಗಿದೆ. ಇವಾಗ ಇದನ್ನು ಜರಡಿ ಆಡ್ತೀನಿ. ನುಣ್ಣಗಾಗಿದೆ. ಈ ರೀತಿ ಇರಬೇಕು. ಇದನ್ನು ನಾನು ಅಡುಗೆಗೆ ಬಳಸ್ತೀನಿ. ಮನೇಲೇ ಅರಿಶಿನ ಪುಡಿ ಯಾವ ರೀತಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ಅಡುಗೆಗೂ ಬಳಸ್ಬೋದು ಮತ್ತು ಜಾಂಡೀಸ್ಗೂ ಉಪಯೋಗಿಸ್ಬೋದು. ನಮ್ಮ ಮನೆಯವರು ಜಾಂಡೀಸ್ಗೆ ಔಷಧಿ ಕೊಡ್ತಾರೆ. ಅದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ.